ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಪ್ರಕೃತಿಯನವರತ ಮನುಜನ ತಿದ್ದುತ್ತಿರುವಂತೆ ವಿಕೃತಿಗೊಳಿಸುವನ್ ಅವನು ಆಕೆಯಂಗಗಳ. ಭೂಕೃಷಿಕ ರಸತಂತ್ರಿ ಶಿಲ್ಪಿ ವಾಹನ ಯಂತ್ರಿ ವ್ಯಾಕೃತಿಸರೇ ಏನವಳ ಮಂಕುತಿಮ್ಮ. 859ನೇ ಕಗ್ಗ ಇದು. ನಿಜವಾದ ಒಬ್ಬ ದಾರ್ಶನಿಕ ಮಾತ್ರ ಬರೆಯಬಹುದಾದಂತಹ ಕೃತಿ ಇದು ಅನ್ನೋದಕ್ಕೆ ಇದೊಂದು ಕಗ್ಗ ಸಾಕ್ಷಿ. 1943ರಲ್ಲಿ ಬರೆದಂತಹ ಕಗ್ಗ ಇದು ನೋಡಿ. ಪ್ರಕೃತಿ ಅನವರತ ಮನುಜನ ತಿದ್ದುತ್ತಿರುವಂತೆ, ಯಾವಾಗಲೂ ಪ್ರಕೃತಿ ಮನುಷ್ಯನ ತಿದ್ದುತ್ತಾ ಇರ್ತಾಳೆ, ತಪ್ಪುಗಳನ್ನು ಸರಿಪಡಿಸ್ತಾ ಇರ್ತಾಳಂತೆ. ಆದರೆ ನಾವೇನು ಮಾಡ್ತೀವಿ, ವಿಕೃತಿಗೊಳಿಸುವನ್ ಅವನು ಆಕೆಯಂಗಗಳ. ಆದರೆ ಮನುಷ್ಯ ಏನು ಮಾಡ್ತಾನೆ, ಪ್ರಕೃತಿಯ ಅಂಗಗಳನ್ನು ವಿಕೃತಿಗೊಳಿಸ್ತಾ ಹೋಗ್ತಾನೆ. ನಾವು ಕಲಿತ ಹೊಸ ಹೊಸ ಪಾಠಗಳಿಂದ, ಹೊಸ ಹೊಸ ವಿದ್ಯೆಗಳಿಂದ ಒಟ್ಟಾರೆ ಡಿಸ್ಟ್ರಕ್ಟಿವ್ ಕೆಲಸಗಳೇ ನಡೀತಾ ಹೋಗುತ್ತೆ. ಯಾರ್ಯಾರು ಅದನ್ನು ಮಾಡೋರು, ನಾವು ಇವತ್ತು ಅದನ್ನು ಮಾಡದೇ ಇರೋರು ಅಂತ ಕನ್ಸಿಡರ್ ಮಾಡೋರ್ನೆಲ್ಲ ಆ ಥರ ವಿಕೃತಿ ಮಾಡೋರು ಅಂತ DVG ಬರೀತಾರೆ. ಭೂಕೃಷಿಕ, ಭೂಮಿಯನ್ನು ಉತ್ತಿ ಬಿತ್ತಿ ಮಾಡಿ ಕಾಡನ್ನು ಕಡಿದು ಹೊಲಗದ್ದೆಗಳಾಗಿ ಮಾರ್ಪಡಿಸ್ಕೊಂಡು ಅಲ್ಲಿ ಉತ್ತಿ ಬಿತ್ತಿ ಮಾಡುವಂತಹ ಭೂಕೃಷಿಕ. ರಸತಂತ್ರಿ, ಕೆಮಿಸ್ಟು, ಇದು ಯಾವ್ಯಾವ ಕೆಮಿಕಲ್ಸಿಂದ ಈ ಆಗು ಹೋಗುಗಳು ನಡೀತಿವೆ, ಈ ಪ್ರೋಸೆಸ್ಗಳು ನಡೀತಿವೆ ಅಂತ ಕಂಡುಹಿಡಿಯೋ ಅಂಥವನು. ಶಿಲ್ಪಿ, ಯಾವುದು ಒಂದು ಆರ್ಟ್ ಫಾರ್ಮ್ ಅಂತ ನಾವು ಕರಿತೀವಿ, ಅದನ್ನು ಒಂದು ಕಲ್ಲನ್ನು ಕೆತ್ತಿ ಅಥವಾ ಮರವನ್ನು ಕೆತ್ತಿ ಸುಂದರವಾದ ಆಕಾರವನ್ನಾಗಿ ಮಾಡುವಂತಹ ಶಿಲ್ಪಿ. ವಾಹನ ಯಂತ್ರಿ, ಈ ಥರ ಬೇರೆ ಬೇರೆ ಯಂತ್ರಗಳು, ವಾಹನಗಳು ಇದನ್ನು ಮಾಡುವಂಥವ್ರು. ಇವರೆಲ್ಲರೂ ಅವತ್ತವರು 4 ಪ್ರೊಫೆಷನ್ಗಳನ್ನು ಗುರುತಿಸಿದರೆ, ಇವತ್ತು 40 ಅದು. ನಾವೆಲ್ಲರೂ ಏನು ಮಾಡ್ತಿದ್ವಿ, ವ್ಯಾಕೃತಿ ಸರ್ ಅವಳನ್ನ ನಾವು ಎಲ್ಲ ಕೃತಿಯನ್ನಾಗಿಯೇ ಮಾಡ್ತಾ ಹೋಗ್ತಾ ಇದ್ದೀವಿ. ಅವಳು ನಮ್ಮನ್ನು ಹೇಗೆ ತಿದ್ದುತ್ತಾ ಹೋಗ್ತಾ ಇದ್ದಾಳೆ, ನಾವು ಬದಲಿಗೆ ಅವಳನ್ನು ಹಾಳು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ. ಪರಿಸರದ ಕಥೆಯಲ್ಲಿ ತೇಜಸ್ವಿ ಬರೀತಾರೆ, ಪೂರ್ಣಚಂದ್ರ ತೇಜಸ್ವಿ. ಅವರೊಂದು ತಾಯಿ ಹಕ್ಕಿ ತ್ಯಜಿಸಿ ಹೋಗಿರೋ ಅಂತಹ ಮೊಟ್ಟೆಗಳ ಗೂಡನ್ನು ತಂದು ಇಟ್ಕೊಂಡಿರ್ತಾರೆ. ಆ ಗೂಡನ್ನು ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ, ಅದು ಒಡೆದು ಮರಿನೂ ಹೊರಗೆ ಬಂದುಬಿಡುತ್ತೆ. ಅದನ್ನು ಹೆಂಗೆ ಸಾಕಬೇಕು ಅಂತ ಗೊತ್ತಾಗಲ್ಲ. ಅವ್ರು ಮಾಡಿದ ಯಾವುದು ಸರಿ ಹೋಗದೆ ಆ ಮರಿಗಳು ಸತ್ತು ಹೋಗುತ್ತವೆ. ಆ ಸಂದರ್ಭ ವಿವರಿಸ್ತಾ ಅವರು ಬರೀತಾರೆ, ಆ ಪ್ರಕೃತಿ ಅನ್ನೋದು ತುಂಬ ಜಟಿಲವಾದ, ಸಂಕೀರ್ಣವಾದ ಒಂದು ಎಕೋಸಿಸ್ಟಮಲ್ಲಿ ಒಳಗೊಂಡಿರುತ್ತೆ. ನಾವು ಸಹಾಯ ಮಾಡೋಕ್ಕೆ ಅಂತಲೇ ಮೂಗು ತೂರಿಸಿದ್ರೂ ಕೂಡ ಅದರಿಂದ ನಮಗೂ ಸಮಸ್ಯೆ, ಪ್ರಕೃತಿಗೂ ಸಮಸ್ಯೆ. ಇಟ್ ನೋಸ್, ಆ ತಾಯಿ ಹಕ್ಕಿ ಆ ಮರಿಗಳನ್ನು ತ್ಯಜಿಸಿ ಹೋಗಿದೆ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ. ಇಟ್ ನೋಸ್, ಅದಕ್ಕೆ ಗೊತ್ತಿರುತ್ತೆ. ನಾವು ಸಾಕ್ತೀವಿ ಅಂತ ತೊಗೊಂಬಂದ್ಬಿಟ್ರೆ ಅದನ್ನು ಸಾಕೋ ಶಕ್ತಿ ನಮಗಿಲ್ಲ. ನಾವು ಸಹಾಯಕ್ಕಾದರೂ ಆಗಲಿ, ಒಳ್ಳೆಯದಾಗಲಿ ಅಂತನಾದರೂ ಆಗಲಿ, ಮೂಗು ತೂರಿಸದೇ ಇರೋದೇ ಎಲ್ಲರಿಗೂ ಒಳ್ಳೆಯದು ಅಂತ ಅನ್ನೋ ಮಾತು ಹೇಳ್ತಾರೆ ತೇಜಸ್ವಿ. ಇವತ್ತು ಹಾಗೇ ಒಂದು ಇಂಟ್ರಿಕೇಟ್ ಎಕೋಸಿಸ್ಟಮ್ ಡೆವಲಪ್ ಆಗಿರುತ್ತೆ. ನಾವು ಏನೇನು ಹೊಸದು ಕಂಡುಹಿಡಿತಾ ಹೋಗ್ತೀವಿ. ಈಗೇನೋ ನಾವು ಎಲ್ಲ ಕಾಸ್ಮೆಟಿಕ್ಸಿಗೆ, ನಾವು ಬಳಸೋ ಎಲ್ಲ ಕಾಸ್ಮೆಟಿಕ್ಸಿಗೂ ಮೈಕಾ ಬೇಕಾಗುತ್ತೆ. ಆ ಮೈಕಾ ಎಲ್ಲಿ ಸಿಗುತ್ತೆ, ಭೂಮಿ ಆಳದಲ್ಲಿ ಎಲ್ಲೋ ಸಿಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳನ್ನ ಗಣಿ ತೋಡೋದು, ಆಳವಾದ ಗಣಿಗಳು, ಅದಕ್ಕೋಸ್ಕರ ಕಾಡುಗಳನ್ನು ಹಾಳು ಮಾಡಬೇಕು. ಯಾವುದೋ ಒಂದು ಬೆಟ್ಟ ಸುಂದರವಾಗಿ ಅದ್ರ ಪಾಡ್ಗದಿರುತ್ತೆ, ಅದಕ್ಕೊಂದು ರೋಪ್ವೇ ಮಾಡಬೇಕು ಅಂದರೆ ಅಲ್ಲಿರೋದನ್ನೆಲ್ಲ ಮರಗಳನ್ನು ಕಡಿಬೇಕು. ನಾವು ಕಂಡು ಹಿಡಿಯೋ ಪ್ರತಿಯೊಂದು ಹೊಸದು ಡಿಸ್ಟ್ರಕ್ಟಿವ್ ಆಗಿಯೇ ಇರುತ್ತೆ. ಬಹುಶಃ ಒಂದು ಇದರಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ ನಾವು ಕಾಣ್ಕೋಬಹುದು ಅಂದರೆ, ಆಫ್ ಲೇಟ್ ಇತ್ತೀಚೆಗೆ ನಿಧಾನವಾಗಿ ಆದರೂ ಸರಿ, ಪೆಟ್ಟು ತಿಂದೋ ಸರಿ, ನಮಗೆ ಅದರ ಜಾಗೃತಿ ಮೂಡ್ತಾ ಇದೆ. ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ತಡಿಬೇಕು ಅನ್ನುವಂತಹ ಅರಿವು ಹೆಚ್ಚಾಗ್ತಾ ಇದೆ. ಬಹುಶಃ ಇದು ಮುಂದೊಂದು ದಿನ ನಮ್ಮನ್ನು ಸದಾ ಅನವರತ ತಿದ್ದುತ್ತಾ ಇರುವಂತಹ ಪ್ರಕೃತಿ ಮಾತೆಗೆ ನಾವು ಮರಳಿ ವಾಪಸ್ ಕೊಡುವ ದಿನಗಳು ಹತ್ತಿರ ಆಗ್ತಾ ಇದೆಯೇನೋ ಅನ್ನೋ ಅಂತಹ ಒಂದು ಹೋಪ್ನ ಉಂಟು ಮಾಡುವಂತಹ ಪಾಸಿಟಿವ್ ವಿಷಯಗಳು ಹೆಚ್ಚಾಗ್ತಾ ಇವೆ. ಇದ್ರ ಬಗ್ಗೆ ನಾವು ಸಂತೋಷ ಪಡಬೇಕು. ಆ ಅರಿವು, ಆ ಜಾಗೃತಿ ನಮ್ಮಲ್ಲಿ ಮೂಡ್ತಾ ಇದೆ. ಬಹುಶಃ ತುಂಬ ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದ ನಾವು ನಮ್ಮ ಪಾಲಿನ ಕೆಲಸವನ್ನು ಮಾಡಬಹುದು ಅನಿಸುತ್ತೆ. ಉದಾಹರಣೆಗೆ, ಪ್ಲಾಸ್ಟಿಕ್ ಕವರ್ ತೊಗೊಳ್ದೆ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ಹೋಗೋದು. ಯಾವಾಗಲೂ ಇವಾಗ ಮಡಿಸಿ ಒಳಗಿಟ್ಕೋಬಹುದಂತಹ ಚೀಲಗಳು ಇರುತ್ತವೆ. ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಅಥವಾ ಪ್ಯಾಂಟ್ ಜೋಬಲ್ಲಿ ಒಂದು ಬ್ಯಾಗನ್ನು ಇಟ್ಕೊಂಡು ಹೊರಗಡೆ ಹೋಗೋದು. ಯಾವಾಗಲೂ ಒಂದು ಚೀಲ ನಮ್ಮ ಜೊತೆಗಿದ್ದರೆ ಯಾವಾಗ ಏನು ತೊಗೋಬೇಕು, ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸದೆ ತರಬಹುದು. ಇಂತಹ ಚಿಕ್ಕ ಪುಟ್ಟ ಬದಲಾವಣೆಗಳಿಂದ ನಾವು ಅನವರತ ನಮ್ಮನ್ನು ತಿದ್ದುತ್ತಾ ಇರುವ ಪ್ರಕೃತಿಯ ಅಂಗಗಳನ್ನು ಘಾಸಿ ಪಡಿಸಿದ ಹಾಗೆ ನಮ್ಮ ಕೈಲಾದಷ್ಟನ್ನು ನಾವು ಮಾಡಬಹುದು.
ಅಷ್ಟು ವರ್ಷ 70-80 ವರ್ಷಗಳ ಹಿಂದೆ ಅವರು ಈ ಕನ್ಸರ್ನಲ್ಲಿ ಬರೆದಿದ್ದಾರೆ ಅಂದರೆ ಇವತ್ತು ನಾವು ಹಾನಿ ಮಾಡಿರುವ ಪ್ರಮಾಣವನ್ನು ನಾವು ನೆನೆಸ್ಕೋಬೇಕು. ಇರುವುದೊಂದೇ ಭೂಮಿ, ಇಲ್ಲಿಯವರೆಗೆ ನಮಗೆ ಇನ್ಯಾವ ಗ್ರಹಗಳು ವಾಸಯೋಗ್ಯವಾಗಿ ಸಿಕ್ಕಿಲ್ಲ. ಅದನ್ನು ಅರಿತುಕೊಂಡು ಇದನ್ನು ಆ ಪ್ರಕೃತಿ ನಮ್ಮನ್ನು ತಿದ್ದಿ ನಮ್ಮನ್ನು ಸಾಕಿ ನಮ್ಮನ್ನು ಬೆಳೆಸ್ತಿರುವಂತಹ ಪ್ರಕೃತಿಯನ್ನು ವಾಪಸ್ ಕಾಪಾಡಿಕೊಳ್ಳುವಂತಹ ಶಕ್ತಿನ ನಾವು ಪಡ್ಕೊಳ್ಳೋ ಹಾಗಾಗಬೇಕು. ಆ ಅರಿವು ನಮ್ಮಲ್ಲಿ ಜಾಗೃತವಾಗಬೇಕು. ಆಗ ನಾವು ಉಳಿತೀವಿ, ಬದುಕು ಉಳಿಯುತ್ತೆ. ಇಲ್ಲಾಂದರೆ ಪ್ರಕೃತಿಗೆ ನಮ್ಮನ್ನು ಒರೆಸಿ ಹಾಕಿಬಿಡೋದು ಅರ್ಧ ಸೆಕೆಂಡಿನ ಕೆಲಸ. ಆ ಭಯ, ಆ ಅರಿವು ನಮ್ಮಲ್ಲೆಲ್ಲರಲ್ಲೂ ಬರಲಿ, ಬೆಳೀಲಿ ಅಂತ ಆಶಿಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.